ಬಹಳ ಉತ್ತಮವಾದಂಥ ವಾತಾವರಣಗಳಿದೆ. ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ಅವರ ಪರವಾಗಿ ನಮ್ಮ ಯಗಡದೇವನಕೋಟೆ ತಾಲೂಕಲ್ಲಿ ನನ್ನ ರಾಜಕೀಯ ಗುರುಗಳಾದ ಧ್ರುವಣ್ಣ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಇದು. ಯಾಕಂದರೆ ನಮ್ಮ ತಂದೆಯವರು ಕೂಡ ಈ ಒಂದು ತಾಲೂಕಿನಲ್ಲಿ ಶಾಸಕರಾದಂಥವ್ರು. ನಾನು ಕೂಡ 2ನೇ ಬಾರಿ ಜನ ಆಶೀರ್ವಾದದಿಂದ 2ನೇ ಬಾರಿ ಶಾಸಕರಾಗಿದ್ದೀನಿ. ಅಲ್ಲಿ ವಿಶೇಷವಾದಂಥ ಪ್ರೀತಿಯನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ಯಗಡದೇವನಕೋಟೆ ತಾಲೂಕಿನ ಜನತೆ ಇಟ್ಕೊಂಡಿದ್ದಾರೆ. ಅದರಿಂದ ನಾವು ಇಲ್ಲಿ ಈ ಒಂದು ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಏನು ಕರಿತಿದ್ರು. ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಿಂದೆ ನಮ್ಮ ತಂದೆಯವರು ಧ್ರುವಣ್ಣ ಸಾಹೇಬ್ರ ಅವಧಿಯಲ್ಲಿ ಆಗಿದೆ. ನಾನು ಕೂಡ ನನ್ನ ಕೈಲಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದ್ದೀನಿ. ಇವತ್ತು ನಮ್ಮ ಸರ್ಕಾರ ಇದೆ. ಸರ್ಕಾರದಿಂದ ಹಲವಾರು ಕೆಲಸ ಕಾರ್ಯಗಳನ್ನ ಕ್ಷೇತ್ರಕ್ಕೆ ನಾನು ಮಾಡ್ತೀನಿ. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಮ್ಮ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ ಅವರು ಗೆಲ್ತಾರೆ. ನಾವು ಅತಿ ಹೆಚ್ಚು ಮತವನ್ನು ನಮ್ಮ ಕ್ಷೇತ್ರದಿಂದ ಕೊಡೋಕ್ಕೆ ನಾವು ಎಲ್ಲ ಕಾರ್ಯಕರ್ತರು ಮುಖಂಡಗಳು ತಯಾರಾಗಿದ್ದಾರೆ. ಅವ್ರು ಯಾಕೆ ಈ ಗ್ಯಾರಂಟಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡ್ತು ಅನ್ನೋ ಪ್ರಶ್ನೆನ ತಾವು ಅವ್ರನ್ನೇ ಕೇಳಬೇಕು. ಈಗ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಮಾದರಿಯನ್ನು ಕೇಂದ್ರ ಸರ್ಕಾರ ಅವರು ಯಾವ ಇದುವರೆಗೂ ಕೂಡ ಮಾಡಿರಲಿಲ್ಲ. ಜನಪರವಾದಂಥ ಕೆಲಸನ ಇದುವರೆಗೂ ಯಾವ್ದಾದ್ರು ಒಂದನ್ನು ಮಾಡಿದರೆ ಒಂದು ಉದಾಹರಣೆ ಕೊಡಿ. ಇವತ್ತು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇರ್ಬೋದು, ಉಳುವನೆ ಭೂಮಿ ಒಡೆ ಇರ್ಬೋದು, ಪಿಟಿಸಿಎಲ್ ಆ್ಯಕ್ಟ್ ಇರ್ಬೋದು, ಕಡ್ಡಾಯ ಶಿಕ್ಷಣ ಇರ್ಬೋದು, ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಅದು ಅವರು ಒಂದನಾರು ಕೇಂದ್ರ ಸರ್ಕಾರ ಜನಪರವಾದಂಥ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. 100ಕ್ಕೆ 100ರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಅತಿ ಹೆಚ್ಚು ಮತಗಳಿಂದ ನಾವು ಒಂದು 17ರಿಂದ 18 ಕ್ಷೇತ್ರಗಳು ಗೆಲ್ತಕ್ಕಂಥ ವಾತಾವರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಮೋದಿಯವರು ನಮ್ಮ ಮೈಸೂರನ್ನೇ ಪ್ಯಾರಿಸ್ ಮಾಡ್ತೀನಿ ಅಂತ ಹೇಳಿದವರು. 2014 ಚುನಾವಣೆಯಲ್ಲೂ ಹೇಳಿದ್ರು, 2019 ಚುನಾವಣೆಯಲ್ಲೂ ಹೇಳಿದ್ರು, 2024 ಚುನಾವಣೆ ಅದೇ ಸೇಮ್ ಹೇಳಿ ಹೋಗಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಪ್ಯಾರಿಸ್ ಅಂತ ಅಲ್ಲ, ಅಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಿಲ್ಲ. ಇವತ್ತು ಏನಾದ್ರು ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತು ಜಯದೇವ ಹಾಸ್ಪಿಟ್ಲ್ ಇರಬೇಕು, ಟ್ರಾಮಾ ಸೆಂಟರ್ ಆಗಿರ್ಬೋದು, ರಸ್ತೆಗಳು ಆಗಿರ್ಬೋದು, ಮಾರಾಣಿ ಕಾಲೇಜ್ಗಳಾಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಅಂದರೆ ಮೈಸೂರು ಸಿಟಿ ಒಂದೇ ಅಲ್ಲ, ಈ ಒಂದು ತಾಲೂಕು ಕೂಡ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಗ್ರ್ಯಾಂಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ BJP ಅವರು ಮಾತಾಡಿದ್ದಾರೆ. ಆದರೆ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ACC ಅಧ್ಯಕ್ಷರಂತ ಖರ್ಗೆ ಸಾಹೇಬರು, ಜೊತೆಗೆ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ಜನಪರವಾದಂಥ ಕೆಲಸ ಕಾರ್ಯಗಳನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡಿದ್ದಾರೆ. ಬಟ್ ನೀವು ಸರ್ವೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ ಸರ್ಕಾರದಿಂದ ಅನ್ನೋದು ಕೂಡ ಅವ್ರು ತಿಳ್ಕೊಳ್ಳಿ. ಈಗ 1.25 ಕೋಟಿಗಿಂತ ಹೆಚ್ಚಿನ ರೀತಿ ಜನಕ್ಕೆ ನಮ್ಮ ಯೋಜನೆಗಳು ತಲುಪ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಜನಪರವಾದಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಸಿಂಗಲ್ ಆಗಿ BJP ಹಾಗೂ JDS ಹಾಗೂ ಕಾಂಗ್ರೆಸ್ ಮೈತ್ರಿ ಆಗಿತ್ತು. ಈ ಬಾರಿ JDS ಮತಗಳು ಕೂಡ BJP ಅವರು ಹೇಳ್ತಾರೆ. ಬಟ್ ನಮ್ಮ ಪಕ್ಷದ ಅಭ್ಯರ್ಥಿಗಳು 100ಕ್ಕೆ 100ರಷ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಚುನಾವಣೆ ನಡೀತಿದೆ. ಖರ್ಗೆ ಸಾಹೇಬ್ರ ಒಂದು ಆಶೀರ್ವಾದದಿಂದ ಅವ್ರ 3 ನೇತೃತ್ವದಲ್ಲಿ ನಾವು ಕೂಡ ಹೇಳ್ತೀವಿ 2028 ಕಾಂಗ್ರೆಸ್ ಗೆಲ್ತದೆ. ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಯಗಡದೇವನಕೋಟೆ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದಿಷ್ಟೇ. ಹಿಂದೆ ನಮ್ಮ ತಂದೆಯವರು ಧ್ರುವಣ್ಣ ಸಾಹೇಬರು ಉತ್ತಮವಾಗಿ ಕೆಲಸವನ್ನು ಮಾಡಿದರು. ನನಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ. ನನ್ನ ಕೈ ಜೊತೆಗೆ ಇನ್ನೊಂದು ಕೈ ಜೋಡಿಸ್ಕೊಡಿ. ಈ ತಾಲೂಕು ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.